ಇನ್ನು ರಾಜ್ಯದ ವಿಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಕಾವೇರಿ ನದಿ ವಿಚಾರವನ್ನು ಹ್ಯಾಂಡಲ್ ಮಾಡಿಲ್ಲ ಅನ್ನುವಂಥದ್ದು ಬಿಜೆಪಿ ಆರೋಪ. ಒಂದು ಕಡೆಗೆ ಪ್ರಾಧಿಕಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಆರೋಪ ಮಾಡ್ತಾನೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಇವತ್ತು ಬಿಜೆಪಿಯ ಎಲ್ಲ ನಾಯಕರು ನೇರವಾಗಿ KRSಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಹೈಡ್ರಾಮಾ ಆಯಿತು. ಇನ್ನು ಬಿಜೆಪಿ ನಾಯಕರ ನಡೆಗೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ನ ಕೊಡ್ತಾ ಇದ್ದಾರೆ. ಗಾಳಿ ಇಟ್ಟು ತಕ್ಷಣ ಬರಗಾಲ ಬಂತಲ್ಲಪ್ಪ. ಕಾವೇರಿ ಕುಲದ ರೈತರ ರಕ್ಷಣೆ ಮಾಡೋದಕ್ಕೆ ಸೋಲಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರಕ್ಕೆ ಸಂಸ್ಕಾರ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ. ಗ್ರೌಂಡ್ ರಿಯಾಲಿಟಿ ಹೇಳಬೇಕು ಅನ್ನೋದು ನಾನು ಅದನ್ನೇ ಹೇಳ್ತಾ ಇರೋದು. ಸರ್ಕಾರಕ್ಕೆ ಕಾವೇರಿ ಇಕ್ಕಟ್ಟು. ಜಿಲ್ಲೆಯಲ್ಲೂ ಅನ್ನದಾತರ ಪ್ರತಿಭಟನೆ. ಮಂಡ್ಯದಲ್ಲಿಂದು ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. KRS ಜಲಾಶಯ ಮುತ್ತಿಗೆಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಮುಂದಾಗಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಈ ವೇಳೆ ಭಾರೀ ಹೈಡ್ರಾಮಾವೇ ನಡೆಯಿತು. ಕಾವೇರಿ ವಿಚಾರದಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು. ಜಲಾಶಯ ಮುತ್ತಿಗೆ ಹಾಕೋಕೆ ಹೊರಟ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಕೂಗಿದ್ರು. ಸಿಎಂ DKಶಿಗೆ ಕುರ್ಚಿಯೇ ಮುಖ್ಯ ಆಗಿದೆ, ರಾಜ್ಯದ ಹಿತ ಬೇಕಿಲ್ಲ ಅಂತ ಬಿಜೆಪಿ ನಾಯಕರು ರೋಷಾವೇಶಗೊಂಡ್ರು. ಗಾಳಿ ಇಟ್ಟು ತಕ್ಷಣ ಬರಗಾಲ ಬಂತಲ್ಲಪ್ಪ. ಮಳೆನೇ ಖಜಾನೆ ಖಾಲಿ ಆಗೋಯ್ತು. ರೈತರೆಲ್ಲ ಊರ್ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ನಿಮಗೆ ಮುಖ್ಯಮಂತ್ರಿ ಸ್ಥಾನದ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಜೈಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾದು ಕುಂತಿರುವಂತ ನಿಮಗೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದು ಮುಖ್ಯನೇ ಹೊರತು ರಾಜ್ಯದ ಜನರ ಹಿತ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂತ ಈ ಸಂದರ್ಭದಲ್ಲಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಸಲ ಬೇಕಾದ ಜೈಲಿಗೆ ಹೋಗ್ತಾರೆ. ಆದ್ರೆ ನಾಡಿಗೆ ಅವರು ತುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತರ ರಕ್ಷಣೆಗೋಸ್ಕರ ಕಾವೇರಿ ಕುಲದ ರೈತರ ರಕ್ಷಣೆ ಮಾಡೋದಕ್ಕೆ ನಿಮಗೆ ಜೈಲಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ಈಗೇನು ವಿರೋಧ ಪಕ್ಷದ ನಾಯಕರದು ಎಲ್ಲ ಸಭೆ ಕರೀತಾರಂತೆ. ಆ ಸಭೆಯಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೀವಿ, ಅದು ಬೇರೆ ವಿಷಯ. ನೀವೇನಾದ್ರೂ ತಮಿಳುನಾಡಿನ ಪರವಾದ ತೀರ್ಮಾನವನ್ನು ತೆಗೆದುಕೊಂಡೇ ಆದ್ರೆ ನಿಮ್ಮ ಸರ್ಕಾರಕ್ಕೆ ಸಂಸ್ಕಾರ ಅನ್ನೋದನ್ನ ಇವತ್ತು ಎಲ್ಲರ ಮುದ್ದಿನಲ್ಲಿ ನಾವು ಹೇಳಬೇಕಾಗುತ್ತೆ. ಕಾಂಗ್ರೆಸ್ಗೆ ಕರ್ನಾಟಕ ಮುಖ್ಯ ಅಲ್ಲ, ತಮಿಳುನಾಡು ಮುಖ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಡಿದೆದ್ರು. ಕರ್ನಾಟಕ ಮುಖ್ಯ ಅಲ್ಲ, ಕಾಂಗ್ರೆಸ್ ಅವರಿಗೆ ಕರ್ನಾಟಕ ಮುಖ್ಯ ಅಲ್ಲ, ತಮಿಳುನಾಡು ಮುಖ್ಯ. ಅದಕ್ಕೋಸ್ಕರ ಆ ಸರ್ಕಾರವನ್ನ ರಕ್ಷಣೆ ಮಾಡೋಕ್ಕೋಸ್ಕರ DK ಶಿವಕುಮಾರ್ನ ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬಂಗಾರಪ್ಪ ರೀತಿ ರಾಜಕೀಯ ಎದೆಗಾರಿಕೆ ತೋರಿಸಿ ಅಂತ ಬಿಜೆಪಿ MLC CT ರವಿ ಹೇಳಿದ್ರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ವಿಪಕ್ಷದಲ್ಲಿದ್ದಾಗ. ಅದನ್ನ ನೆನಪು ಮಾಡಿಕೊಡೋದಕ್ಕೆ ಈ ಹೋರಾಟ. ಮೊದಲನೇ ಬಾರಿಗೆ ಮಂತ್ರಿ ಮಾಡಿದವರು ಬಂಗಾರಪ್ಪನವರ ರಾಜಕೀಯ ಎದೆಗಾರಿಕೆಯನ್ನ ನೀವು ತೋರಿಸಿ ಅಂತ ನೆನಪು ಮಾಡೋದಕ್ಕೋಸ್ಕರ ಈ ಹೋರಾಟ. ಬಂಗಾರಪ್ಪನವರು ನೀರು ಬಿಡದಲೇನೆ ಸಡ್ಡು ಹೊಡೆದಿದ್ದು. ಅವತ್ತಿನ ಪರಿಸ್ಥಿತಿಗಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ನಾವಿದ್ದೀವಿ. ಎರಡೂ ಕಡೆ ಜಲಾಶಯ ಪರಿಶೀಲನೆ ಆಗಬೇಕು, ನಮ್ಮ ಡಿಮ್ಯಾಂಡ್ ಸರ್ಕಾರ ಹೇಳಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರೆ, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕ ಜಲಾಶಯನೂ ನೋಡಿ, ಅಲ್ಲೂ ನೋಡಿ, ಅದರ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳ್ಬೇಕು. ಮತ್ತೆ ಸರ್ಕಾರ ಅದು ಹೇಳಿರ್ಬೋದೋ ಗೊತ್ತಿಲ್ಲ ನನಗೆ, ಅದನ್ನ ಡಿಮ್ಯಾಂಡ್ ಮಾಡ್ಬೇಕು ನಾವು. ಬರೀ ಮಂಡ್ಯ ಅಲ್ಲ, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೂ ತುಂಬಾನೇ ಕಷ್ಟ ಪಡಬೇಕಾಗಿರುವಂತ ಒಂದು ಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಈವರೆಗೂ ಅನ್ನೋದಕ್ಕೆ ಈ ಸರ್ಕಾರ ಉತ್ತರ ಕೊಡಲೇಬೇಕು. ಅದುವರೆಗೂ ನಿಮ್ಮ ಹೋರಾಟ ನಾವು ನಿಲ್ಲಿಸಬಾರದು. ಬಿಜೆಪಿ ಪ್ರತಿಭಟನೆಗೆ ಕೌಂಟರ್ ಅಟ್ಯಾಕ್ ಮಾಡಿದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿಯವರು ಪ್ರತಿಭಟನೆ ಮಾಡುವ ಅವಶ್ಯಕತೆ ಇರಲಿಲ್ಲ ಅಂದ್ರು. ಬಿಜೆಪಿಯವರು KRS ಹತ್ರ ಪ್ರೊಟೆಸ್ಟ್ ಮಾಡ್ತಾ ಇದ್ರಂತೆ. ಅದೇನು ಅವಶ್ಯಕತೆ ಏನು ಇರಲಿಲ್ಲ. ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ನಾವು ನಮ್ಮ ರಾಜ್ಯದ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡೇ ಅಪೀಲ್ ಹೋಗಿರೋದು. ಮತ್ತು ಈಗ ವಿಪಕ್ಷದ ನಾಯಕರನ್ನ ಕರೆದಿರ್ತಕ್ಕಂಥದ್ದು ಕೂಡ, ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಉದ್ದೇಶ ಕೂಡ ಅದೇ.
ನೆಲ ಜಲ ಭಾಷೆ ವಿಚಾರವಾಗಿ ಸರ್ಕಾರದ ಜೊತೆ ನಾವು ಇರ್ತೇವೆ ಅಂತ ವಿಪಕ್ಷಗಳು ಹೇಳ್ತಿವೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದಾರೆ. ವಿಪಕ್ಷಗಳ ಸಭೆ ಬಳಿಕ ಸರ್ಕಾರದ ನಿರ್ಧಾರ ಏನಾಗಿರುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.